ಈಗ ಜನರಿಗೆ ವಿಷಮ ಜ್ವರ ಇದೆ, ಪದೇ ಪದೇ ಜ್ವರ ಬರ್ತಾ ಇದೆ, ಇಮ್ಯುನಿಟಿ ಡೌನ್ ಆಗಿ ಹೋಗಿದೆ. ವಿಷಮ ಜ್ವರ, ಹೃದ್ರೋಗ, ಹಾರ್ಟ್ ಕಾರ್ಡಿಯಕ್ ಮಸಲ್ಸ್ ಫಂಕ್ಷನ್ ಸರಿ ಇಲ್ಲ, ವೀಕ್ ಆಗಿಬಿಟ್ಟಿದೆ. ಕಾಸ, ಶ್ವಾಸ, ಲಂಗ್ಸ್ ಹ್ಯಾವ್ ಬಿಕಮ್ ಲಾಸ್ಟ್ ಇಟ್ಸ್ ಕೆಪಾಸಿಟಿ. ವಿಶೇಷವಾಗಿ ಇವಾಗ ಕೋವಿಡ್ ಆದದ ಮೇಲೆ ಕ್ಷಯ, ಅಪಹಂ ಎಲ್ಲ, ದೇಹದಲ್ಲಿ ಏನು ದಮ್ಮಿಲ್ಲ, ಶಕ್ತಿಯೇ ಇಲ್ಲ, ತ್ರಾಸಾಗ್ಬಿಟ್ಟಿದೆ. ಅಂಥ ಪರಿಸ್ಥಿತಿಯಲ್ಲಿ ಆಚಾರ್ಯ ಅಂತ ಹೇಳುದು, ಪಿವೇತ ಖಜೇನ ಮಥಿತಂ ಪಂಚಸಾರ ಇತಿ ಸ್ಮೃತಂ. ಆಚಾರ್ಯ ಹೇಳ್ತಿದ್ರೆ ಪಂಚಸಾರ ಅಂತ ಆಚಾರ್ಯ ಹೇಳುದು. ನೀವು ಹಾಲು ತಗೊಳ್ಬೇಕು, ಒಂದು ಸಾಧಾರಣ ಒಂದು 50 ml ಅಷ್ಟು ಹಾಲು. ಇದರಲ್ಲಿ ಸರ್ಪಿ ಅಂತ ಹೇಳಿದ್ರೆ ಗೋ ತುಪ್ಪ, ದನದ ತುಪ್ಪ ಹಾಕಬೇಕು. ಅರ್ಧ ಚಮಚೆ ಸಾಕು, ಏನ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ. ಮತ್ತೆ ಅರ್ಧ ಚಮಚೆ ತುಪ್ಪ, ಆವಾಗ 1 ಚಮಚೆ ಜೇನು ತುಪ್ಪ ಹಾಕಬೇಕು. ಸಮ ಪ್ರಮಾಣದಲ್ಲಿ ಇರಬಾರದು, ಜೊತೆಗೆ ಇದ್ರೆ ಏನು ತೊಂದರೆ ಇಲ್ಲ. ಕೆಲವರಿಗೆ ಭ್ರಮ ಇದೆ, 2 ವಿಷ ಆಗ್ತದೆ. ಇಲ್ಲ, 3-4 ವಸ್ತು ಇದೆ, ಪ್ರಮಾಣ ಸಮ ಇರಬಾರ್ದು ಅಷ್ಟೇ. ಆಮೇಲೆ ಕ್ಷೌದ್ರಂ, ಹಿಪ್ಪಲಿ. ಏನ್ ಮಾಡಬೇಕು ಸ್ವಾಮಿ? ಹಿಪ್ಪಲಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಲಂಗ್ಸ್. ಇದನ್ನು ತಗೊಳ್ಬೇಕು. ಇದನ್ನು ಸ್ವಲ್ಪ ಮಟ್ಟಿಗೆ ಅದರ ಸ್ವಲ್ಪ ರೇಷವನ್ನು ಹೊರಗೆ ತೆಗಿಬೇಕು. ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಸಹ ಇದರಲ್ಲಿ ಹಾಕಬೇಕು. ಅದನ್ನು ಸಹ ಸ್ವಲ್ಪ ಹೊತ್ತಿಗೆ ಗುದ್ದಿ ಪುಡಿ ಮಾಡಬೇಕು. ಆಮೇಲೆ ಇದರಲ್ಲಿ ಇದನ್ನು ಹಾಕಿ ಮಥಿತಂ. ನೋಡಿ 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 ಹೇಗೆ ಮಥಿತಂ ಆಗ್ತಾ ಉಂಟು. ಇದಾದ್ಮೇಲೆ ಇದನ್ನು ಫಿಲ್ಟರ್ ಮಾಡಿ ಯಾರು ಕುಡಿತಾರೆ ಡೈಲಿ ಅವರಿಗೆ ಹೃದ್ರೋಗ ಬರುವುದಿಲ್ಲ, ಕಾರ್ಡಿಯಕ್ ಮಸಲ್ಸ್ಗೆ ಒಳ್ಳೆ ಸ್ಟ್ರೆಂತ್ ಬರ್ತದೆ, ಕಾಸ ಶ್ವಾಸ ಬರುವುದಿಲ್ಲ, ಆಮೇಲೆ ಕ್ಷಯ, ಸುಸ್ತು, ತ್ರಾಸ ಇರುವುದಿಲ್ಲ, ಆಮೇಲೆ ಅದ್ಭುತವಾದ ಔಷಧಿ. ಆಮೇಲೆ ಪದೇ ಪದೇ ಜ್ವರ, ನೆಗಡಿ, ಶೀತ, ಕೆಮ್ಮು, ಇಮ್ಯೂನ್ ಸಿಸ್ಟಮ್ ಸಹ ಗಟ್ಟಿ ಆಗ್ತದೆ. ನೀವು ನಿಮ್ಮ ಪೇಷಂಟ್ಸ್ಗೆ ಕೊಡೋದು ಮೊದಲು ನೀವು ಸಹ ಇದನ್ನು ಸೇವನೆ ಮಾಡಬೇಕು. ಇದು ನಿತ್ಯ ಪ್ರತಿದಿನ ರಾತ್ರಿ ಮಲಗುವಾಗ ಕುಡಿದು ಮಲಗಿದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನೆಗಡಿ, ಶೀತ, ಕೆಮ್ಮುದ ಚಾನ್ಸೇ ಇಲ್ಲ. ನಿದ್ರೆ ಸಹ ತುಂಬ ಚೆನ್ನಾಗಿ ಬರ್ತದೆ. ಆಯಿತಾ? ಜಯ ಧನ್ವಂತರಿ.